ಅಲ್ಲ ಇಷ್ಟೊತ್ತಾಯ್ತು ಮೀನಾ ಯಾಕೆ ಇನ್ನೂ ಬರ್ತಾ ಇಲ್ಲ? ಎಲ್ಲ ಕೆಲಸನೂ ಆಯಿತು, ಊಟನೂ ಆಯಿತು, ಮಲ್ಕೋ ಟೈಮ್ ಆದರೂ ಏನು ಮಾಡ್ತಿರ್ತಾಳೇನೋ ಈ ಮೀನಾ. ಜಲ್ದಿ ಬರೋದೇ ಇಲ್ಲ ಮಲ್ಕೊಳ್ಳೋದಕ್ಕೆ. ನನಗೋಸ್ಕರ ಹಾಲು ತೊಗೊಂಬರ್ತಿದ್ದಾಳೆ ಏನು, ಅಥವಾ ನಾಳೆ ಮೊದಲು ನೋಡಕ್ಕೆ ಬರತ್ತಾರಂತೇಳಿ ಏನು ಭಾಳ ಬ್ಯುಸಿ ಆಗಿಬಿಟ್ಟಾಳೆ ಏನೋ. ನಾನು ಮಲ್ಕೊಂಬಿಡ್ಲಿ ಏನೋ, ನನಗಂತೂ ನಿದ್ದೆ ಬರ್ತಾ ಇದೆ. ನಾನು ಮಲ್ಕೊಂಡ್ಬಿಡ್ತೀನಿ ಆ ಕಡೆ ಒಳ್ಳಿ, ಬಾಕಿ ಬಂದ ಮೇಲೆ ಬೇಕಾರೆ ಈ ಕಡೆ ಮಲ್ಕೊಳ್ಳಿ. ರೀ ರೀ ಅಯ್ಯೋ, ನಾನು ಬರೋ ಅಷ್ಟೊತ್ತಿಗೆ ಮಲ್ಕೊಂಡ ಬಿಟ್ಟಾರಲ್ಲ ಇವರು. ಏನು ಮಾಡೋದು ಇವಾಗ? ಇವ್ರ ಹತ್ರ ಏನೋ ಕೇಳಬೇಕು ಅಂತ ಅಂದ್ಕೊಂಡಿದ್ನಿ. ಇವ್ರು ನೋಡಿದ್ರೆ ಮಲ್ಕೊಂಡಾರು. ಸುಮ್ಮನೆ ಯಾಕೆ ಎಬ್ಸೋದು ಬಿಡು. ಇವಾಗ ನಾನು ಎಲ್ಲಿ ಮಲ್ಕೋಬೇಕು? ಅಲ್ಲಿದ್ರ ಪಕ್ಕದ ಹಾಸಿಗೆ ಮಾಡ್ತಿದ್ನಿ. ಇವಾಗ ನೋಡಿದ್ರೆ ಅವರು ಆ ಕಡೆ ಸರದ್ ಮಕ್ಕೊಂಡಾರು. ನಾನು ಈ ಕಡೆ ಮಕ್ಕೊಳ್ಳ ಬೇಡವಾ? ಏನು ಮಾಡಲಿ? ಇಲ್ಲ ಕೆಳಗಡೆ ಹಾಸ್ಕೊಂಡು ಮಕ್ಕೊಂಬಿಡ್ಲಾ? ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮಲ್ಕೊಂಡ್ರೆ ಮತ್ತೆ ರಾತ್ರಿ ಎದ್ದವ್ರು ಜಗಳ ಮಾಡಿದರೆ ಏನು ಮಾಡೋದು? ಬೇಡ, ಇಲ್ಲಿ ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಹ್ಯಾಪಿ ಮೇಲೆ ಇಲ್ಲೇ ಮಕ್ಕೊಂಡ್ಬಿಟ್ರಾತು. ಅವ್ರು ಹೆಂಗೋ ಮಕ್ಕೊಂಡಾರು, ಮಕ್ಕೋಲಿ. ನಾನು ಇಲ್ಲಿ ಕೆಳಗಡೆ ಮಕ್ಕೊಂಡ್ಬಿಡ್ತೀನಿ. ಯಾಕೆ ಇವತ್ತು ಇವರು ಇಷ್ಟು ಜಲ್ದಿ ಮಲ್ಕೊಂಡಿದ್ದಾರೆ? ಇರಲಿ ಬಿಡು, ನಾನು ಮಲ್ಕೋತೀನಿ. ಟೈಮ್ ಎಷ್ಟಾಗಿ ತಗೋತಿಲ್ಲ. ಮತ್ತೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಮತ್ತೆ ನಾಳೆ ಮೊದಲು ನೋಡೋಕೆ ಬೇರೆ ಬರ್ತಾರೋ. ಫಿಕ್ಸ್ ಆದ್ರೆ ಕೆಲಸಗಳು ಭಾಳ ಇರ್ತಾವೆ ಮಾಡುವ. ಮಕ್ಕೊಂಡ್ಬಿಟ್ರಾಯ್ತು. ಯಾರು ನಾನು ಈ ಟೈಮಲ್ಲಿ ಕರಿತಾ ಇರೋದು? ಹೋಗ್ಲಿ ಬಿಡ ಕಡೆ. ಕಣ್ಣು ಕೂಡ ನಂಗೆ ತೆಗಿಯೋಕ್ಕಾಗ್ತಾ ಇಲ್ಲ. ಮತ್ತೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು. ಯಾರಾದರೂ ಆಗಿರಲಿ ಆ ಕಡೆ. ಇವರು ಎಷ್ಟು ಕೊರಕೆ ಹೊಡಿತಾ ಇದ್ದಾರಪ್ಪ. ಯಾರದು ಈ ಥರ ನಗ್ತಾ ಇರೋದು? ಅದು ಈ ಟೈಮಲ್ಲಿ? ಅಮ್ಮ, ಯಾಕೋ ಭಯ ಆಗ್ತಾ ಇದೆ ನನಗೆ. ಅಮ್ಮ, ಯಾರದು ಯಾರದು? ಹೇ, ಏನಾಯ್ತು ಮೀನಾ? ಏನಾಯ್ತು? ಯಾಕೆ ಈ ರೀತಿ ಚೀರ್ತಾ ಇದೆಯಾ? ಸರಿ, ಅಲ್ಲಿ ಯಾರು ಮೀನಾ ಮೀನಾ ಅಂದಂಗಾಯ್ತು. ನನಗೆ ಭಾಳ ಭಯ ಆಗ್ತಾ ಇದೆ ರೀ. ಅಲ್ಲ ಮೀನಾ, ನೀನು ಅಲ್ಲ್ಯಾಕೆ ಮಲ್ಕೊಂಡಿದ್ಯಾ? ನಾನು ನೀನು ಇಲ್ಲಿ ಬರ್ತೀಯಾ ಅಂತ ನಾನು ಈ ಕಡೆ ಸರದ್ ಮಲ್ಕೊಂಡ್ರೆ ನೀನು ಯಾಕೆ ಕೆಳಗಡೆ ಚಾಪಿ ಹಾಸ್ಕೊಂಡು ಮಲ್ಕೊಂಡಿದ್ಯಾ? ಇಲ್ಲ ರೀ, ಅದು ನೀವು ಏನಂತೀರೋ ಏನೋ. ಇಷ್ಟು ದಿನ ಬೇರೆ ಬೇರೆ ಹಾಸಿಗೆ ಹಾಸ್ತಾ ಇದ್ನಲ್ಲ, ಇವಾಗ ಈ ರೂಮಲ್ಲಿ ಬಂದ್ರಿ. ಅದಕ್ಕಾಗಿ ಇಲ್ಲೆಲ್ಲಿ ಮಲ್ಕೊಳ್ಳೋದು ಅಂತೇಳಿ ಕೆಳಗಡೆ ಚಾಪಿ ಹಾಸ್ಕೊಂಡು ಮಲ್ಕೊಂಡೆ ರೀ. ನಿಮ್ಮನ್ನ ಎಬ್ಸಿದ್ನಿ, ನೀವು ನೋಡಿದ್ರೆ ಮಲ್ಕೊಂಡಿದ್ರಲ್ಲ. ಅದಕ್ಕೆ ಇನ್ನು ಮತ್ತೆ ನಿಮ್ಮನ್ನ ಮುಟ್ಟಿ ಎಬ್ಸಿದ್ರೆ ನಿಮ್ದು ನಿದ್ದೆ ಹಾಳಾಗ್ತದೆ ಅಂತೇಳಿ ನಾನು ಇಲ್ಲಿ ಕೆಳಗಡೆ ಚಾಪಿ ಹಾಸ್ಕೊಂಡು ಮಲ್ಕೊಂಡೆ ರೀ. ಯಾಕೇನೋ ರೀ, ಯಾರೋ ಮೀನಾ ಮೀನಾ ಅನ್ನಂಗಾಯ್ತು. ನನಗೆ ಭಾಳ ಭಯ ಆಗ್ತಾ ಇದೆ ರೀ. ಬಾ ಮೀನಾ, ಇಲ್ಲಿ ನನ್ನ ಹತ್ರ ಮಲ್ಕೋ ಬಾ, ಭಯ ಎಲ್ಲ ಹೋಗುತ್ತೆ. ಹೌದಾ ರೀ? ಪರವಾಗಿಲ್ಲ ಬಿಡ್ರಿ, ನಾನು ಇಲ್ಲೇ ಮಲ್ಕೋತೀನಿ. ಮತ್ತೆ ನಾನು ಅಲ್ಲಿ ಬಂದು ಮಲ್ಕೊಂಡ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ? ಅಲ್ಲ, ನನ್ನ ಮಲ್ಕೋ ಬಾ ಅಂತ ಕರಿತಾ ಇದ್ದೀನಿ, ಇವಾಗ ಮತ್ತೆ ಪ್ರಾಬ್ಲಮ್ ಅಂತ ಕೇಳ್ತೀಯಾ? ಬಾ, ಇಲ್ಲೇ ಮಲ್ಕೋಣ ಇಬ್ರು. ಸರಿ ಆಯಿತು ರೀ. ನೀನು ಇಲ್ಲಿ ಮಲ್ಕೋತಿ ಅಂತ ಹೇಳಿ ನಾನು ಆ ಕಡೆ ಸರದ್ ಮಲ್ಕೊಂಡೆ. ನೋಡಿದೆ, ನಾನು ಎಷ್ಟೊತ್ತು ನೋಡಿದೆ ನೀನು ಬರಲೇ ಇಲ್ಲ. ಅದಕ್ಕೆ ನೀನು ನಾಳೆ ಏನಾದರೂ ಅವ್ರು ಬರ್ತಾರಂತೇಳಿ ಏನಾದರೂ ಕೆಲಸ ಮಾಡ್ತಿರ್ಬೋದು ಅಂತೇಳಿ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟೆ. ನೀನು ಇಲ್ಲಿ ಮಲ್ಕೋತಿ ಅಂತ ನಾನು ಆ ಕಡೆ ಸರದ್ ಮಲ್ಕೊಂಡ್ರೆ ನೀನು ನೋಡಿದ್ರೆ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂಡಿದ್ಯಾ. ಬಾ, ಇಲ್ಲೇ ಮಲ್ಗು ನನ್ನ ಹತ್ರ, ಭಯ ಎಲ್ಲ ಹೋಗುತ್ತೆ. ಸರಿ ಆಯಿತು ರೀ. ಥ್ಯಾಂಕ್ ಯು ರೀ. ನನಗೆ ಅಲ್ಲಿ ಕೆಳಗಡೆ ಭಾಳ ಭಯ ಆಗತ್ತಿತ್ತು. ಇಲ್ಲಿ ಬಂದ ತಕ್ಷಣ ನನ್ನ ಭಯ ಎಲ್ಲ ಹೋಯ್ತು ರೀ. ಹೌದಾ? ಸರಿ ಮಲ್ಕೋ, ನಂಗೆ ತುಂಬ ನಿದ್ದೆ ಬರ್ತಾಯಿದೆ, ನಾನು ಮಲ್ಕೋತೀನಿ ಮೀನಾ. ಸರಿ ಆಯಿತು ರೀ, ನಾನು ಮಲ್ಕೋತೀನಿ. ಮತ್ತೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಇವ್ರನ್ನ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತತಿ. ಇವಾಗ ಇವರು ನನ್ನನ್ನು ಪಕ್ಕದಲ್ಲಿ ಮಲ್ಕೊಳಕ್ಕೆ ಕರೆದಿದ್ದು ನನಗೆ ಭಾಳ ಖುಷಿ ಆಗ್ತೈತೆ. ನನ್ನ ಜೀವನ ಇವಾಗ ಸರಿ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದೇ ರೀತಿ ಅವ್ರು ನನ್ನ ಜೊತೆ ಸಂಸಾರ ಮಾಡಿದ್ರೆ, ನನಗೊಂದು ಮಗು ಆದರೆ ನನಗೆ ಜೀವನನೇ ಎಲ್ಲ, ನನ್ನ ಲೈಫು ಫುಲ್ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿರೋ ಹಾಗೆ ಇರುತ್ತೆ ಅಂತ ಅನ್ಕೋತೀನಿ. ನನಗೊಂದು ಮಗು ಆಗ್ಬಿಟ್ರಂತೂ ಸಾಕು, ಇನ್ನೇನು ಬೇಡ. ಸರಿ ಆಯಿತು, ನಾನು ಮಲ್ಕೋತೀನಿ. ಆದರೂ ಯಾರೋ ಕರೆದಂಗಾಯ್ತು. ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿರ್ಬೋದು? ಆ ಅಕ್ಕ ಹೇಳಿರೋ ಹಾಗೆ ಏನಾದರೂ ಇಲ್ಲಿ ದೆವ್ವ ಅದು ಏನಾದರೂ ಬಂತ? ಆದರೆ ಆ ರೂಮಲ್ಲಿ ಅಂತ ಹೇಳಿದ್ರು. ಆದರೆ ಈ ರೂಮಲ್ಲಿ ಯಾಕೆ ಈ ರೀತಿ ಸೌಂಡ್ ಬರ್ತಾ ಇದೆ? ನನಗೆ ಯಾಕೋ ಭಯ ಆಗ್ತಾ ಇದೆ. ಇದನ್ನು ನಾಳೆ ಅತ್ತೆ ಮುಂದೆ ಹೇಳಾ ಬೇಡವಾ? ಮೊದಲು ನೋಡೋಕ್ಕೆಲ್ಲ ಬಂದು ಹೋಗಲಿ, ಆಮೇಲೆ ಬೇಕಿದ್ರೆ ಇದ್ರ ಬಗ್ಗೆ ಮಾತಾಡಿದರೆ ಆಯಿತು. ಮೀನಾ ಎಷ್ಟು ಚೆನ್ನಾಗಿದ್ದಾಳೆ. ಇವಳನ್ನ ಬಿಟ್ಟು ನಾನು ಹೋಗಿ ಹೋಗಿ ಆ ಗೀತನ ಪ್ರೀತಿ ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ.
ನಿಜವಾಗ್ಲೂ ಇಂಥ ಹುಡುಗಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಪಾಪ ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಮುದ್ದಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಮುತ್ತು ಕೊಡಬೇಕು ಅಂತ ಅನಿಸ್ತಾ ಇದೆ. ಆದರೆ ಇವಳು ಎದ್ಬಿಟ್ರೆ ಏನು ಮಾಡಲಿ? ಬೇಡ ಬಿಡು, ಮಲಗಿದಾಳೆ ಪಾಪ. ನನ್ನಿಂದ ನಿದ್ದೆ ಹಾಳಾಗೋದು ಬೇಡ, ಮಲಗಲಿ. ಐ ಲವ್ ಯು ಮೀನಾ, ಐ ಲವ್ ಯು ಸೋ ಮಚ್. ಇವಾಗ ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಬಂದಿದೆ. ನಿನ್ನ ಜೊತೆ ಸಂಸಾರ ಮಾಡಬೇಕನ್ನೋ ಆಸೆನೂ ಬಂದಿದೆ. ಅಮ್ಮ ಹೇಳಿದ್ರೆ ಸಾಕು, ಇಬ್ಬರು ನಾವು ಸಂಸಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಚಲೋ ದಿನ ಇಟ್ಕೊಂಡು ಅಮ್ಮ ಪುರೋಹಿತನ ಕೇಳಿ ಹೇಳ್ತೀನಿ ಅಂತ ಹೇಳಿದರೆ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನಮಗೂ ಇಬ್ರಿಗೂ ಅಂತ ಒಂದು ಮಗು ಆದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ನಮ್ಮ ಲೈಫು ಫುಲ್ಫಿಲ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಐ ಲವ್ ಯು ಮೀನಾ, ಐ ಲವ್ ಯು ಸೋ ಮಚ್. ನೀನು ನೋಡ್ತಾ ಇದ್ರೆ ಹಂಗೆ ನೋಡ್ತಾನೇ ಇರಬೇಕು ಅಂತ ಅನಿಸ್ತೈತಿ, ಅಷ್ಟು ಚೆನ್ನಾಗಿದೆಯಾ ನೀನು. ನಾನು ಇಂಥ ಫಿಗರ್ನ ನೋಡೋದು ಬಿಟ್ಟು ಹೋಗಿ ಹೋಗಿ ಆ ಒಂದು ಹಳ್ಳಿ ವೇಷದಲ್ಲಿರುವಂಥ ಒಂದು ಕಾಮುಕ ವ್ಯಾಘ್ರಹನ ನಾನು ಲವ್ ಮಾಡಿಬಿಟ್ಟಿದ್ದೆ. ಅದೊಂದು ದೊಡ್ಡ ಗೋಮುಖ ವ್ಯಾಘ್ರ ಅದು. ಅದನ್ನು ಯಾವತ್ತೂ ನಂಬಬಾರ್ದು. ಅಂಥದನ್ನು ನಂಬಿ ನಾನು ಮೋಸ ಹೋಗಿದ್ದೆ ಮೀನಾ. ತಪ್ಪು ಮಾಡಿದೆ ನಾನು, ನಿನ್ನನ್ನು ಹೊಡೆದು ಬಡಿದು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಸಾರಿ ಮೀನಾ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಆ ತಪ್ಪನ್ನ ನೀನು ಕ್ಷಮಿಸ್ತೀಯ. ಆದರೆ ನನಗದೊಂದು ಗಿಲ್ಟ್ ಮನಸ್ಸಲ್ಲಿ ಕಾಡ್ತಾನೇ ಇದೆ. ಏನು ಮಾಡೋಕ್ಕಾಗಲ್ಲ. ಆಯಿತು ಮೀನಾ, ನಿನ್ನನ್ನು ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅನ್ನೋ ರೀತಿ ಎಲ್ಲ ನನಗೆ ನೀನೇ ಇನ್ಮೇಲೆ. ಐ ಲವ್ ಯು ಮೀನಾ, ಐ ಲವ್ ಯು ಸೋ ಮಚ್. ಅಲಾರಾಮ್ ಆಗ್ತಾ ಇದೆ, ಬೆಳಕಾಯ್ತೇನು. ಇವತ್ತು ಫಸ್ಟ್ ಟೈಮ್ ಎದ್ದ ತಕ್ಷಣ ನನ್ನ ಗಂಡನ ಮುಖ ನೋಡಿದ್ದೀನಿ. ಎಲ್ಲನೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬಿಡ್ಕೋತಾ ಎದ್ದು ಹೋಗ್ತೀನಿ. ಐ ಲವ್ ಯು ರೀ. ನಿಮ್ಮನ್ನು ನೋಡ್ತಾ ಇದ್ದರೆ ಮುತ್ತು ಕೊಡಬೇಕು ಅಂತ ಅನಿಸ್ತಾ ಇದೆ. ಆದರೆ ಬೇಡ, ಮತ್ತು ನಿಮ್ಗೆ ಇಷ್ಟ ಅಲ್ಲ ನಾನು ಕೊಟ್ಟರೆ ನೀವು ನನ್ನ ತಪ್ಪು ತಿಳ್ಕೊಂಡ್ರೆ ಬೇಡ ಬೇಡ, ನಾನು ಎದ್ದು ಹೋಗ್ತೀನಿ. ನೀವು ಹಾಯಾಗಿ ಮಲಗಿರಿ. ಎಷ್ಟು ಚೆನ್ನಾಗಿ ಮಲಗಿದ್ದಾರೆ, ಸಣ್ಣ ಮಗು ಥರ. ಬೆಳಕಾಗಿದೆ, ನಾನು ಅಂಗಳ ಎಲ್ಲ ಕಸ ಹೊಡ್ಕೊಂಬರ್ತೀನಿ. ಆಮೇಲೆ ಬೇಕಿದ್ರೆ ಅತ್ತೆ ನೆಪ್ಸಿದ್ರಾಯ್ತು. ಟೈಮ್ ಎಷ್ಟಿವಾಗ 6:30 ಆಗಿದೆ. ಸಾರಿ 5:30 ಆಗಿದೆ. ಬಡ ಬಡ ಕೆಲಸ ಮಾಡ್ಕೊಂಡ್ರಾಯ್ತು. ಮತ್ತು ಇವತ್ತೆಲ್ಲ ಬರ್ತಾರೆ, ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಸ್ವಲ್ಪ ಏನು ಮಾಡಬೇಕು ಎಲ್ಲ ಕೇಳಿ ಎಲ್ಲ ರೆಡಿ ಮಾಡ್ಕೋಬೇಕು ಅತ್ತೆಯವ್ರನ್ನ. ಈಕೇನು ನಾವು ವಾಕಿಂಗ್ ಹೋಗಿ ಬಂದು ಇನ್ನೂ ಮಲ್ಕೊಂಡ್ರಲ್ಲ. ಇವತ್ತು ಮೊದಲು ನೋಡಕ್ ಬರ್ತಾರೋ ಮತ್ತೆ ಈಕಿ ಹಿಂಗೆ ಆರಾಮ್ ಮಕ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಯಾವಾಗ ಮಾಡೋದು? ಯಾಕೆ ಒಬ್ಬಾಕಿ ಯಾವಾಗ ಮಾಡ್ಬೇಕು ನೀನ? ಜಲ್ದಿ ಹೇಳೋದ ಗೊತ್ತಿಲ್ಲ ನೋಡಿ ನನ್ನ ಮಗಳಿಗೆ. ಕಮಲವ್ವ, ಏ ಕಮಲವ್ವ, ಏ ಕಮ್ಲಿ, ಕಮ್ಲಿ, ಯಾಕಪ್ಪ ಈಕೆ ಇಷ್ಟು ಕರೆದ್ರು ಹೇಳು? ಏನು ಅಂತ ಪರ ನಿಧಿ ಮಾಡತ್ತಾರ ಏನೇನು? ಮತ್ತು ಏನು ನಂಗಂತೂ ಒಂಥರ ಗಾಬರಿ ಆಗತ್ತಿಲ್ಲ. ಏ ಕಮಲವ್ವ, ಕಮಲಮ್ಮ, ಏ ಕಮಲಮ್ಮ. ರೀ ಏನ್ರಿ ಕೆಬ್ಸಾತ್ರಿ? ರಾತ್ರೆಲ್ಲ ಸರಿ ನಿದ್ದೆ ಆಗಿಲ್ಲ ನನಗೆ. ಈಗೇನು ನೀವು ನೆಬ್ಸಾತಾರಲ್ಲ, ಯಾಕೆ ಇಂಥ ಪರಿಚಯ ಇರತ್ತದ್ರಿ ಬಂದ್ ಕಿವ್ಯಾಗ? ಯವ್ವ, ಹುಡುಗಿನ ನೋಡಾಕ್ ಬರ್ತಾರೋ ಇವತ್ತ? ಗೊತ್ತೈತಿಲ್ಲ ನಿನಗ? ರಾತ್ರಿ ಎಲ್ಲ ಏನೇನು ನೀನು ಜಾಗ್ರತೆ ಮಾಡತ್ತಿದ್ದೇನ ಮತ್ತೆ ಕುಂತ? ಅಯ್ಯೋ ಹೌದ್ರಿ, ನೆನಪ ಇಲ್ಲ ನೋಡ್ರಿ ನನಗೆ. ರಾತ್ರೆಲ್ಲ ಏನೋ ಒಂದು ಕೆಟ್ಟ ಕನಸು ಬಿದ್ದ ನನಗೆ ನಿದ್ದೆ ಹತ್ತಿಲ್ಲ. ಈಗ ನೋಡ್ರಿ ಬೆಳಗ್ಗೆ ಹೆಸರಣ ಆಗತ್ತು. ರಾತ್ರೆಲ್ಲ ನಿದ್ದೆ ಬರ್ದಕ್ಕೆ ಹಂಗೆ ಕುಂತ್ಬಿಟ್ಟಿದ್ನಿ ಒಬ್ಬಾಕೆ. ಈಗ ನೋಡ್ರಿ ಇಷ್ಟು ಲೇಟ್ ಆಯ್ತು. ಅಯ್ಯೋ ಏನು ಮಾಡ್ಬೇಕವ್ವ, ಇಷ್ಟು ಲೇಟ್ ಆಯ್ತು. ಮೀನಾ ಎದ್ದ ಇಲ್ರಿ? ಆಕೆ ಎದ್ದು ಅಂಗಳಾದೆಲ್ಲ ಕಸ ಹೊಡಿಯತ್ತಾಳ. ನಾ ಎದ್ದು ವಾಕಿಂಗ್ ಹೋಗಿ ಬನ್ನಿ, ನಾ ಕರ್ತೀನಿ. ಈಕೆ ಕೇಳ್ಬಾರ್ದಂತೆ ನನಗೆ ಗಾಬರಿ ಆಗಿಬಿಟ್ಟಿತ್ತಲ್ಲವ. ಅಯ್ಯೋ ಏನು ಮಾಡಿದ್ರಿ, ಲೇಟ್ ಭಾಳ ಆಗೈತಿ. ಪಾಪಕ್ಕೆ ಅಂಗಳ ಕಸ ಹೊಡಿಯತ್ತ ಅಂದ್ರೆ ನಾನು ಸ್ವಲ್ಪ ಮಕ್ಕ ತಗೊಂಡು ಸ್ನಾನಗಿನ ಮಾಡಿ ಬಂದ್ಬಿಡ್ತೇನೆ ಒಮ್ಮೆ. ಮಾಡಿ ಬಡ ಬಡ ಅಡುಗೆದು ಮಾಡ್ಕೊಂಡು ರಾತ್ರಿ ಮತ್ತೆ ಅವ್ರು 10 ಗಂಟೆಗೆಲ್ಲ ಬರ್ತಾನಂದರು. ಬಂದ ಮ್ಯಾಲ ಮತ್ತೆ ಏನೇನಾಗತ್ತು ಅನ್ನೋದಾಗೈತಿ. ನೀವು ಸ್ವಲ್ಪ ಇವು ಏನವ ನೆನಪ ಬರತ್ತ ನೋಡಿ, ಹೂ ತೊಗೊಂಬರ್ರಿ ಈಕಿಗೆ ಎಲ್ಲ ಇಟ್ಕೊಳಕ್ಕೆ. ಮಲ್ಲಿಗೆ ಹೂವಿನ ಮಾಲಿ ತೊಗೊಂಬರ್ರಿ. ಮಾಬುಲಿವಿಂದ ಮತ್ತು ಮಲ್ಲಿಗೆ ಹೂವಿಂದ 2 ಸೇರಿಗಿದ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡಿ ಹೋಗಿ ತೊಗೊಂಬಂದು ಇಟ್ಬಿಡ್ರಿ. ನಾನೊಂದು ಚಲೋದ ಸೀರೆ ಕೊಡ್ತಾನೋ, ಸೀರೆ ಉಟ್ಕೊಂಡು ರೆಡಿ ಆಗ್ತಾಳಾಕಿ. ಸರಿ ಸರಿ ಆಯ್ತು, ತಗೊಂಬರ್ತಾನ. ಈ ಅಷ್ಟೇ ಕಲ್ಸನ್ ಮಾಡ್ತಿ, ಏನ್ ಮದ್ವೆ ಆದಾಗ ಮಾಡತಿಯಲ್ಲ. ಇನ್ನ ಈಗ ನೋಡಾಕ್ ಬರತಾರು, ಅವ್ರು ನೋಡ್ಬೇಕು, ಅವ್ರಿಗೆ ಒಪ್ಪಿಗೆ ಆಗ್ಬೇಕು. ಆಮ್ಯಾಲ ಹಣ್ಣಾಕು ಶಾಸ್ತ್ರ, ಶಾವ್ಗಿ ಊಟ ಇದೆಲ್ಲ ಇರ್ತತಿ. ಆಮೇಲೆಲ್ಲ ಮತ್ತ ಮದ್ವಿ. ಈಗ ಇಷ್ಟಕ್ಕ ನೀನು ಓಡಾಡಿದ್ರೆ ಹೆಂಗ? ಆರಾಮ್ ಮಾಡ್ಕೋ. ಅವ್ರನ್ನ ಬರೋದು 10 ಗಂಟೆಗಲ್ಲ, ಈಗ 6 ಗಂಟೆ ಆಗೈತಿ. ಜಲ್ದಿ ಜಲ್ದಿ ಎಲ್ಲ ಮಾಡ್ಕೋರಿ. ಆರಾಮ್ 10 ಗಂಟೆ ಮಟ್ಟ ಟೈಮ್ ಐತಿ. ಇಷ್ಟೆಲ್ಲ ಅರ್ಜೆಂಟ್ ಮಾಡಿ ಗಡ್ಬಡ್ ಮಾಡಕ ಓಡಾಡಿ ಹೋಗಿ ಓಡಾಡಿ ಆ ಕಡೆ ಈ ಕಡೆ ಓಡಾಡಿ ಕೆಳಗದು ಬಿದ್ರೆ ಏನ್ ಮಾಡ್ತಿದ್ವಿ? ಅಲ್ಲ ಜರದದು ಬಿದ್ರೆ ಮಾಡಿದ್ರೆ ಮೊಣಕಾಲು ಒಂದ್ಸರಿ ಹಿಡ್ಕೊಂಡ್ರೆ ಕಡಿಮೆ ಆಗಂಗಿಲ್ಲ ವಯಸ್ಸಾದ್ಮೇಲೆ. ಸರಿ ರೀ, ಆಯ್ತು ಆರಾಮ್ ಮಾಡ್ತಾವು. ಏನಾರ ಇದ್ರೆ ನೀವು ಮಾಡುವಂತ್ರೆ. ಹೆಚ್ಚು ಕಡಿಮೆ ಆದ್ರೆ ಕೆಲಸ ಎಲ್ಲ ನಿಮ್ಗೆ ಬಿಟ್ಟು ಕೊಡ್ತಾನೆ, ನೀವು ಕುತ್ಕೊಂಡು ಮಾಡುವಂತ್ರೆ. ನಾವು ನೋಡ್ಕೊಂತ ಕುಂದಿರ್ತೇವಂತ ಏನ್ರಿ? ನೋಡು, ಬಿಸ್ಕಿಟ್ ಅದಾವಲ್ಲ, ಬಿಸ್ಕಿಟ್ ಕೊಡು, ಚಾ ಮಾಡು, ಸಾಕು. ಮತ್ತೇನು ಮಾಡಕ್ ಹೋಗ್ಬೇಡ. ಬೇಕಿದ್ರೆ ಆಮೇಲೆ ಸ್ವಲ್ಪ ಜ್ಯೂಸ್ ಕೊಡೋಂತೆ ಲೇಟ್ ಆದ್ರ.
ಇಲ್ಲ ಜಲ್ದಿ ಕುಂತ ಜಲ್ದಿ ಹೋದ್ರೆ ಚಾ ಬಿಸ್ಕಿಟ್ ಅಟ್ ಕೊಟ್ಬಿಡ್ರಿ ಸಾಕು. ಸರಿ ಆಯ್ತು ರೀ ನೀವು ಹೆಂಗಂತಾರೆ ಹಂಗೆ. ನಾನು ಅವಲಕ್ಕಿ ತೂಸ ಮಾಡ್ರತ್ತಂತ ಅನ್ಕೊನಿ. ಅದು ಬೇಕಾದ್ರೆ ಫಿಕ್ಸ್ ಆದ್ಮೇಲೆ ಅವ್ರು ಅನ್ನ ಹಾಕೋದು ಮಾತಾಡಿದ್ರೆ ಅವಲಕ್ಕಿ ಮಾಡಕ್ಕೆ ಹೇಳ್ತಾರ ಮೀನಾಗ. ಅದನ್ನು ತಂದಿಟ್ಬಿಡ್ರಿ. ಸ್ವಲ್ಪ ಅದ ಅವಲಕ್ಕಿ ಮತ್ತು ನಮಗಷ್ಟ ಆಗ್ತಾವ ಮಾಡಿದ್ದು. ಮತ್ತು ಅವ್ರಿಗೂ ಎಲ್ಲ ನಮಗೂ ಎಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಕ್ಕವು. ಇನ್ನೊಂದು ಕೆಜಿ ತೊಗೊಂಬಂದು ಇಟ್ಬಿಡ್ರಿ, ಹೆಂಗೋ ಹೆಚ್ಚು ಕಡಿಮೆ ಆಗಲಿ ಬಿಡಲಿ. ಸರಿ ಸರಿ ಆಯ್ತು ತಗೋ. ಎಲ್ಲ ಮೀನಾ ಕಡೆಯಿಂದ ಬರ್ಸಿ ಕ್ಯಾಸ ನನ್ಗೆ ಕೊಡು, ನಾ ಸ್ನಾನ ಮಾಡಿದಾಗ ಬರ್ತಾನು. ಆಮೇಲೆ ಹೋಗಿ ತೊಗೊಂಡ್ ಬರ್ತಾನೆ. ಅಲ್ಲ ತರ್ನ ಕಳಿಸ್ಬೇಕಲ್ಲ, ನಾನೇ ಹೋಗ್ಲಿ? ಅಯ್ಯ ಪಾಪ ಹುಡುಗ ಮಕ್ಕೊಂಡ ತಗೋರಿ. ಎಲ್ಲಿರುವಾತ ನೀವು ಹೋಗಿ ಬರ್ರಿ. ಬೇಕಿದ್ರೆ ಆಮೇಲೆ ಏನಾರ ಬೇಕಿದ್ರೆ ತರ್ತಾನ. ಎದ್ದ ಆಮೇಲೆ ಲೇಟಾಗಿ ಸ್ನಾನ ಮಾಡೋಲ್ಲ. ಮತ್ತು ಅವ ಎದ್ದಲು ಮತ್ತಿಲ್ಲ ಅಂದ್ರೆ 11-12 ಗಂಟೆಗೆ ಮಕ್ಕೊಳಕ್ಕೆ ನಿಂದಿರ್ತಾನೆ. ಮತ್ತು ಅವ್ನು ಚಲೋ ಹೊತ್ತಾಗ ನಿತ್ಯ ಅಂದ್ರೆ ಚಲೋ ಮತ್ತು ಮಧುರ ಎದ್ದಾಳ ಇಲ್ರಿ ಈಕಿ? ನಾನೇನು ಆಕಿನ ನೋಡಿಲ್ಲ, ಅದಕ್ಕೆ ಮೀನಾನ್ ಕೇಳಿನಿ ಎಬ್ಬಸಿ ಹೋಗಿನ ಸ್ನಾನ ಅದು ಮಾಡ್ಲಿ ಅಂತ ಕೆಲಸ ಹೇಳಿನಿ. ಹ್ಞೂ ಮಾವರಿ ಅಂತ ಹೇಳಾಕಿ. ಏನು ಮಾಡ್ಯಾರೇನು ಅಂಗಳ ಕಸ ಹೊಡೆದು ಮುಗ್ದತಿ ಇಲ್ಲೋ. ಹೋಗು ನೀನು ಏನಾರ ಸ್ವಲ್ಪ ಮಾಡೋ ಬಡ ಬಡ. ಸರಿ ಸರಿ ಆಯ್ತು ರೀ, ನಾನು ಹೋಗ್ಕನಂಗಾರ. ಇಲ್ಲೇ ನಿಮ್ಮ ಜೊತೆ ಮಾತಾಡ್ಕೊಂತ ನಿಂತ್ರೆ ಮತ್ತೆ ಹಿಂಗೆ ನಿಂದ್ರದಾಗಿತ್ತು. ಸರಿ ಕಡೆ ಸೈಡ್. ಇಲ್ಲ ಯವ್ವ, ನಾನಾ ಎಬ್ಸಿದವ ಮತ್ತೀಗ ನನಗೆ ಸೈಡ್ ಸರಿ ಅಂತಿದ್ದಿ. ಹೋಗ್ಬಾ. ಏನು ನನಗೇನ ದಾರಿಗೆ ಅಡ್ಡು ನಿಂತ್ಬಿಟ್ಟನು? ಅಡ್ಡು ನಿಂದ್ರು ಅಷ್ಟು ನಾನು ಆಗಲಿಲ್ಲ ಬಾ ನೀನಟ್ಟು. ಯಾಕ್ರಿ ನಾನು ಅಷ್ಟಾಗಲ್ಲ ಅದ ನಾನು? ಹಾಂ ಅಲ್ಲ, ಸ್ವಲ್ಪ ದಪ್ಪ ಅದನ್ನ ಅಷ್ಟ. ಇಷ್ಟಕ್ಕೆ ಹಿಂಗಂದ್ರೆ ನೀವು ಇನ್ನ ನನಕಿಂತ ದಪ್ಪ ಇರೋ ರಗಡ್ ಬಂದಿರ್ತಾರ. ಅವ್ರಿಗೆ ಅಂತಾಕಿದ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ನೀವು? ಇವ ನೀನು ಮಾತಾಡ್ಕೊಂತ ನಿನ್ನ ಮಾತಿಗೆ ಹಚ್ಚಿರ ನಾನ ಸೋಲೋದು ಅಂತ ನನಗೆ ಗೊತ್ತೈತಿ. ಬಾ ಹೋಗ್ಬಾ ನೀ. ಹಿಂಗೆ ಬರ್ಬೇಕು ನೋಡ್ರಿ ದಾರಿಗೆ. ಸರಿ ಸೈಡ್. ಇವ ಪಾಪ ನೀನು ಬಾಕಿ ಏನು ಮಾಡ್ತಾನು? ಜಲ್ದಿ ಜಲ್ದಿ ಹೋಗಿ ಆಕಿಗೆ ಹೆಲ್ಪ್ ಮಾಡೋಣ ಬಡ ಬಡ. ನಾನು ಸ್ನಾನ ಮಾಡ್ರ ಸರಿ ಕಡೆ ಸ್ನಾನ ಮಾಡಿ ಆಕಿ ಬರೆದು ಕೊಟ್ಟಿದ್ದಿಲ್ಲ ತೊಗೊಂಬಂದ್ರಾತ್. ಮಗನ ಎಬ್ಬಸ ಅಂದ್ರೆ ನನ್ನನ್ನು ಕಳಿಸ್ತಾಳಂತ. ಆಕಿ ಕಾಲಾಗ ಅಡ್ಡಾಡಿ ಇನ್ನಾರು ಸಣ್ಣ ಆಗಿಬಿಡ್ತೀನಿ ನಾನು. ಜಲ್ದಿ ಜಲ್ದಿ ಎಲ್ಲ ಮಾಡ್ಕೋಬೇಕು. ಅತ್ತೀರು ಎದ್ರಂತ ಅನಿಸ್ತತಿ, ಸೌಂಡ್ ಆಗತ್ತತಿ. ಪಾಪ ಅವರು ನನಗೆಲ್ಲ ಹೆಲ್ಪ್ ಮಾಡಕ್ಕೆ ಬರ್ತಾರೋ. ಬೇರೆ ಅತ್ತಿ ಅದು ಅದಕ್ಕಿದ್ರೆ ಎಲ್ಲ ನೀನ ಮಾಡವ ಅಂತಂತಿದ್ರು. ಮೀನಾ ಮೀನಾ ಯೋ ಮೀನಾ. ಅರೆ ಅತ್ತಿ ಬಂದೆ ರೀ. ಏನು ರೀ ಅತ್ತಿ? ಏನು ಮಾಡತ್ತೇವ ಮೀನಾ? ಅಂಗಳ ಎಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿನ್ರಿ. ಮತ್ತು ಇವಾಗ ಮನೆಯೆಲ್ಲ ಕಸ ಹೊಡೆದು ಅದು ಕಸ ಚೆಲ್ಲಕ್ಕೆ ಹೋಗಿದ್ದೀನಿ ರೀ. ಇನ್ನು ಸ್ವಲ್ಪ ಮುಸ್ರಿ ಅದಾವೆ, ಮುಸ್ರಿ ತಿಕ್ಕಿ ಹೋಗಿ ಸ್ನಾನ ಮಾಡಿ ಆಮೇಲೆ ಟೀ ಅದು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ರತಿ. ಹೌದು, ಇಷ್ಟು ಜಲ್ದಿ ಎಲ್ಲ ಮಾಡಿದ್ದೇನೆ ಅವ. ಬಂಡಿ ಒರೆಸಿದ್ದೇನ? ಹ್ಞೂ, ಒಟ್ಟು ಒರೆಸಿದ ಅಂದ್ರೆ ಒರೆಸ್ಬಿಡ, ಇಲ್ಲ ಅಂದ್ರೆ ಒರೆಸಿದ್ದೆ ಅಂದ್ರೆ ಒರೆಸಿದಂಗೆ ಕನ್ನತಾವು. ಒರೆಸಿರ್ಬೋದೇನಲ್ವ? ಇಲ್ಲ ರತಿ, ಒರೆಸಿಲ್ಲ. ಮುಸ್ರಿ ತಿಕ್ಬೇಕಂತ ಅನ್ಕೊಂಡ್ರೆ ಆಯ್ತು ರತಿ, ಒರೆಸ್ತಾನು. ಒರೆಸ್ಬೇಕಿದ್ರೆ ಆಮೇಲೆ ಮುಸ್ರಿ ತಿಕ್ತಾನೆ ರೀ. ಬ್ಯಾಡ್ತು, ನಾನು ಬಂಡಿ ಒರೆಸ್ತಾನು. ನೀನು ಬೇಕಿದ್ರೆ ಮುಸ್ರಿ ತಿಕ್ಕು. ನೀನು ಮುಸ್ರಿ ತಿಕ್ಕಿ ಹೋಗಿ ಸ್ನಾನ ಮಾಡಿ ಬಾ. ಸ್ನಾನ ಮಾಡಿ ಬಂದು ನೀನು ರೆಡಿ ಆಗಿಬಿಡು. ಚಾದ ಮಾಡುವಂತೆ ಪೂಜೆ ಮಾಡು. ಸ್ವಲ್ಪ ದೇವ್ರ ಪೂಜೆ ಮಾಡ್ಯವ. ನಿನ್ನೆ ಮಾಡಿದ್ಯೋ ಇಲ್ಲೋ? ಆಕೆ ಮದುವೆ ಮಾಡ ನಿನ್ನೆ ನೀನು ಬ್ಯಾಡ ಅಂತ ನಾನು ಹೇಳೀನಿ. ಆಕೆ ಏನು ಮಾಡಿಳೆ ಏನು ಕೇಳ್ಬೇಕಾಕಿ ನನ್ನ ಮಾತು. ಆಯ್ತು ರೀ, ನಾನು ಹೋಗಿ ಮುಸ್ರಿ ತಿಕ್ಕಿ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ರೀ. ನೀವು ಬೇಕಿದ್ರೆ ಇದು ಬಂಡಿ ಬೇಕಾದ್ರೆ ವರ್ಷ ಹೋಗ್ತೀನಿ ತಗೋರತಿ. ಪಾಪ ನಿಮ್ಗೆ ಎಲ್ಲಿ ಬಗ್ಗಿ ಒರ್ಸೋಕ್ಕಾಗಲ್ಲ. ಬಕೆಟ್ನಾಗ ಮೆದ್ದುದು ಒರೆಸೋದು ನಿಮಗೂ ಆಗಂಗಿಲ್ಲ. ಪಾಪ ನಡ ಅನಿಸ್ತತಿ. ನಾನೇ ವರ್ಷ ಹೋಗ್ತೀನಿ ತಗೋರತಿ. ಬೇಡ ಬೇಡ, ಎಲ್ಲ ಏನು ಹಂಗೆ ವಯಸ್ಸಾಗೈತೆ ಅಂತ ಕುಂತ್ರೆ ನಾವು ಮತ್ತೆ ಮುದುಕ್ಯಾರ ಆಗಿಬಿಡ್ತಾವೆ. ಮಾಡ್ಕೊಂತ ಇರ್ಬೇಕು ಅಂದ್ರೆ ನಾವು ಗಟ್ಟಿರ್ತೇವೆ. ಇಲ್ಲ ಅಂದ್ರೆ ಖಾಲಿ ಕುಂತು ಬಿಟ್ಟು ಅಂದ್ರೆ ನಮಗೂ ಏನು ಕೆಲಸ ಸಿಗಂಗಿಲ್ಲ. ನಾಳೆ ಮುದುಕರಾದ್ಮೇಲೆ ನೀವೆಲ್ಲರ ಒಂದಿಟ್ಟು ಊರಿಗೆ ತವ್ರ ಮನೆಗೆ ಹೋದ್ರೆ ನಾವು ಏನು ಮಾಡ್ತಾ ಹಂಗೆ ಕುಂದಿರ್ಬೇಕಾಗ್ತತಿ. ಅದಕ್ಕೆ ಇಲ್ಲವ ಸ್ವಲ್ಪ ಎಲ್ಲ ರೂಢ ಇರಬೇಕು. ಮಾಡ್ತೀನಿ ತಗೋ. ನಾನು ಮುಸ್ರಿ ತಿಕ್ಕಿ ಸ್ನಾನ ಮಾಡಿ ಸ್ವಲ್ಪ ದೇವ್ರ ಪೂಜೆ ಅಟ್ ಮಾಡು. ಆಮೇಲೆ ಬೇಕಿದ್ರೆ ಚಾ ಮಾಡಕ್ಕೆ ಬರ್ತೈತಿ ಮೀನಾ. ಆಯ್ತು ರೀ, ನೀವು ಹೆಂಗಂತೀರಿ ಹಾಗೆ ರೀ. ಮದುವೆ ಎಬ್ಸ್ಲಿ ಏನು ಬ್ಯಾಡ್ರಿ ಐತಿ ಇವಾಗ? ಇರ್ಲಿ ಬಿಡಿನ ಸ್ವಲ್ಪ ಮಲ್ಕೊಲಿ. ಆಕೆರ ಎದ್ದು ಏನು ಮಾಡ್ತಾ? ಅವ್ರೇನ ಬರೋದು 10 ಗಂಟೆಗಲ್ಲ. ನಾವೆಲ್ಲ ಬಡ ಬಡ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ನಾಷ್ಟ ಮಾಡುವ ಬೇಕಿದ್ರೆ ತರುಣನ ಮದುವೆನ ಎಬ್ಸುವಂತೆ. ಆಕೆ ಎದ್ದು ಸ್ನಾನ ಮಾಡಿ ಹಲ್ಲದು ತಿಕ್ಕಿ ನಾಷ್ಟ ಮಾಡಿ ಬೇಕಿದ್ರೆ ಆಮೇಲೆ ಒಂದು ಸೀರೆ ಕೊಡ್ತಾನೆ. ಆಕೆ ಚಂದಾಗ ಒಂದು ಸೀರೆ ಉಡಿಸಿ ರೆಡಿ ಮಾಡಿಬಿಡಕಿನ. ಸರಿ ಆಯ್ತು ರೀ, ಹಾಗೆ ಮಾಡ್ತೀನಿ ರೀ. ಸೀರೆ ಉಡಿಸಿ ಚೆನ್ನಾಗಿ ರೆಡಿ ಮಾಡ್ತೀರಿ. ಅದೇ ಸ್ವಲ್ಪ ಮಾಲಿ ಇದ್ದಿದ್ರೆ ಚಂದ ಕಾಣ್ತಿತ್ತು ನೋಡ್ರಿ. ತಲೆಯಾಗ ಮಲ್ಗಿ ಒಂದು ಮಾಲಿ ಇದ್ರೆ ಚಂದ ಕಾಣ್ತಿತ್ರಿ. ತಗೊಂಬ ಅಂತ ಹೇಳ್ಯಾರಿ ತರ ನಿಮ್ಮ ಮಗಗ್ರಿ. ಬೇಡ ಬೇಡ, ನಿಮ್ಮ ಮಾವಾಗ ಹೇಳೇನು. ಸ್ವಲ್ಪ ಇವು ಲಿಸ್ಟ್ ಬೇಕಾಗಿತ್ತು, ಅದನ್ನು ಬರೆದು ಕೊಡ್ತೀಯನ? ಅವಲಕ್ಕಿ ಆಮೇಲೆ ಜ್ಯೂಸಿಗೆ ಹಾಕೋದು ಪೌಡ್ರು, ಇಲ್ಲ ಜ್ಯೂಸೇ ತಂದ್ಬಿಡ ಅಂತ ಹೇಳ್ತಾನು. ಅವೆಲ್ಲ ಬರೆದು ಕೊಡೋ. ತೊಗೊಂಬರ್ತಾನೆ ನಿಮ್ಮ ಮಾವ ಹೋಗಿ. ಆತ ಬರುವ ಮಾಲಿ ತೊಗೊಂಬರ್ತಾನೆ. ಸರಿ ಆಯ್ತು ರೀ ಅತ್ತಿ. ಆಯ್ತು, ಹೋಗಿ ಹಂಗಾರ ಫಸ್ಟ್ ಅವೆಲ್ಲ ಮಾಡುವ ಆಮೇಲೆ ಬರೆದು ಕೊಡುವಂತೆ. ಅವರು ಸ್ನಾನ ಮಾಡಕ್ಕೆ ಹೋಗ್ಯಾರ. ನೀನು ಹೋಗು. ಇದನ್ನೆಲ್ಲ ಮುಸ್ರಿ ತಿಕ್ಕೋಕು, ನಾನು ಬಂಡಿ ಒರೆಸ್ಬಿಡ್ತಾನಂತೆ. ಮತ್ತು ಹಂಗೆ ನಿಂತ್ರೆ ಇಲ್ಲೇ ಲೇಟ್ ಆಗಿಬಿಡ್ತೈತಿ ಮಾತಾಡ್ಕೊಂತ. ನಿಮ್ಮ ಮಮ್ಮಿರೋದು ಬರತ್ತಾರ ಮೀನಾ? ಮತ್ತೆ ಬಾ ಅಂತ ಹೇಳಿದ್ದೆ ಅಲ್ಲ,
ನಾನು ಫೋನ್ ಹಚ್ಬೇಕಂತ ನೆನಪಾಗಿಲ್ಲ, ನೀರ ಹಚ್ಚಿದ್ದೇ ಇಲ್ಲ. ಹ್ಞೂ ರೀ ಹಚ್ಚಿದ್ದೀನಿ ರೀ, ಬಾ ಅಂತ ಹೇಳೇನ್ರಿ. ಅಮ್ಮ ಮತ್ತು ವಿಕ್ಕಿ ಬರ್ತಾನಂದಾರ್ರಿ. ಯಾವಾಗ ಬರ್ತಾರನೋರೇ, ನಾನು 10 ಗಂಟೆ ಒಳಗೆ ಬರ್ರಿ ಮೊದಲು ನೋಡಕ್ಕೆ ಬರತ್ತಾರು ಅಂತ ಹೇಳೀನಿ. ಅದಕ್ಕೆ ಅಮ್ಮ ಹ್ಞೂ ಅಂತಂದ್ರು. ಏನು ಮಾಡ್ತಾರನೋರತಿ, ಇನ್ನೊಂದ್ಸರಿ ಫೋನ್ ಮಾಡಿ ಕೇಳ್ತೀನಿ ತಗೋರತಿ. ಫೋನ್ ಮಾಡಿ ಹೇಳ್ದಂತ ಬಾ ಅಂತ ಹೇಳಿ ನೀನು ಕೆಲಸ ಮಾಡ್ಕೋ ಹಂಗಾರ. ಸರಿ ಆಯ್ತು ರೀ. ಎಷ್ಟು ಚಲೋ ಅದ ನೋಡುವ, ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ, ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ ಪಾಪ. ಏ ಮೀನಾ, ಬಾಯ ಇಲ್ಲಿ ಸ್ವಲ್ಪ. ಹಾಂ ರೀತಿ, ಹೇಳ್ರಿ. ಏನೋ ನೆನಪಂತೇವ ಮರ್ತಾ ಬಿಟ್ಟು ನೋಡ್ದೆ. ಏನೋ ಹೇಳ್ಬೇಕು ಅನ್ಕೊ, ನೀ ಬಾಯಾಗ ಬಂದತಿ, ಏನಂತ ಹೇಳಕ ಆಗತ್ ನೋಡ್ದೆ. ಹೌದ್ರಿ, ಆಯ್ತು ಬಿಡ್ರಿ ಅತ್ತಿ, ಹೋಗ್ಲಿರಿ ನಾನು. ನೆನಪಾದ್ರೆ ಹೇಳ್ತಂತ ಬಾಯವ. ಸರಿ ಆಯ್ತು ರೀ ಅತ್ತಿ. ಮದ್ವಿ ಅಂದ್ರ ಒಂದು ಹುಡುಗಿ ನೋಡಕ್ ಬರ್ತಾರಂದ್ರ ಮನ್ಯಾಗ ಒಂದು ಹಬ್ಬ ಇದ್ದಂಗ ನೋಡ್ರಿ. ಲವ್ ಮಾಡಿ ಮದ್ವೆ ಆಗತ್ತಾಳು, ಹೆಂಗಿರ್ತದ ಜೀವನ ಆಕೆಗೆ ಬಿಟ್ಟಿರೋದು. ಈಗಿನ ಕಾಲದ ಮಕ್ಕಳ ನಮ್ಮ ಮಾತು ಎಲ್ಲಿ ಕೇಳ್ತಾರ? ಅವ್ರಿಗೆ ತಿಳಿದಂಗೆ ಮಾಡ್ತಾರ, ಅವ್ರಿಗೆ ತಿಳಿದಂಗೆ ಇರ್ತಾರ. ನಾವು ಹೇಳುವಷ್ಟು ಹೇಳ್ತಾವು, ಕೇಳುವಷ್ಟು ಕೇಳ್ತಾವ. ಮತ್ತೆ ಏನು ಮಾಡೋದಿನ? ಪ್ರೀತಿ ಮಾಡ್ಯಾರ ಅಂದಾಗ ಮಾಡಿ ಕೊಟ್ರಾಯ್ತಂತ ಹೇಳಿ ಮಾಡಾಕತ್ತಾವ ಮತ್ತೆ ಮದ್ವಿ. ಇಂಥ ಒಂದು ಕಡಿಗೆ ಮಾಡಿ ಚಲೋ ಮಾಡ್ಯಾರ ನೋಡು ಬಂಡಿ ವರ್ಷಾಕ. ಇಲ್ಲ ಅಂದ್ರೆ ಯವ್ವ ಕುಂತು ಹೇಳೋದು, ಕುಂತು ತಿಕ್ಕೋದು, ಮನಕಾಲು ಹಾಕಿದ್ದು ನಡಾನು ಹಾಕಿತ್ತು. ಇನ್ನ ಏನೇನ್ರ ಕಂಡು ಹಿಡಿತಾರೇನು? ಅದೊಂದು ಮಿಷನ್ ಬಂದತಿ, ಮನೆಯೆಲ್ಲ ತಾನ ಒರ್ಸತಂತ. ರೋಬೋಟ್ ಮಿಷನ್ ಇನ್ನ ಏನೇನ್ ಬರ್ತಾವ ಯವ್ವ, ನಾವೊಂದು ತಗೋಬೇಕಂತ ಅದೊಂದು ತಪ್ಪಿರ್ತದ ನಾವು ವರ್ಷೋದು. ಎಲ್ಲ ವರ್ಷದಿಂದ ಬಂದನು. ಇದೊಂದು ಹಾಲು ಮುಗಿದ್ರೆ ಇತ್ತ ಹೋಗಿ ಇವನ್ ಹಿತ್ಲಾಗೆಲ್ಲ ನೀರು ಚೆಲ್ಲಿ ಆ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾನ ಆ ಕಡೆ. ಅಯ್ಯೋ ಬಕೆಟ್ ಆ ಕಡೆ ಇಟ್ನಿಯಲ್ಲ, ಈಗೆಲ್ಲ ಆ ಕಡೆ ಎಲ್ಲ ಒರೆಸಿಬಿಟ್ಟನು. ತೊಳ್ಕೊಂತ ಹೋಗಿ ಮತ್ತೆ ಒಂದು ವರ್ಷದಿಂದ ಬರೋದು ನೋಡಿ. ಮತ್ತೆ ಏನು ಮಾಡೋದಿನ, ತೊಗೊಂಬಂದ್ರೆ ಸರಿ. ಆ ಕಡೆ ಮತ್ತೊಂದು ವರ್ಷದಿಂದ ಬರೋದಾಯ್ತು ನೋಡಿ ನಂದು. ಮೀನಾ ಹೆಂಗ ಒರೆಸ್ತಾಳೇನೋ ಇವ, ನನಗರ ಸಾಕಾಯ್ತು ನೋಡು. ಇದು ಹಳ್ಳಿಯಾಗಿನ ಮನಿ ಅಂತಿ, ದೊಡ್ಡದ ಐತಿ, ನೋಡಾಕ ಸಣ್ಣದ್ ಕಾಣ್ತತಿ. ಹಾಲು ಇದೊಂದು ಹಾಲು, ಆಮೇಲೆ ಅಡಿಗೆ ಮನಿ ಅವು ಇವು ಎಲ್ಲ ಒರ್ಸರಾಗ ಸಾಕಾಗ್ತತಿ. ಹುಷವ ಸಾಕಾಯ್ತು, ನಡಿಯೋ ಕಡೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾನೆ. ತಳಾನಾಕೈತಿ ನೋಡಿ ಮನಿ, ಚಂದ ಆಯ್ತು ಬಿಡು. ಮೀನಾಗಟ್ಟ ಚಾಪಿ ಹಾಯಿಸ್ಬಿಡಂತ ಅಂದ್ರಾಯ್ತು. ಆಯ್ತಲ್ಲ, ಇನ್ನೇನೆಲ್ಲ ಕೆಲಸ ಆಕೆ ಪೂಜೆ ಮಾಡತಾಳನ, ಮತ್ತೆ ಏನು ಮುಸುರಿ ತಿಕ್ಕತ್ತಾಳ ನೋಡ್ಬೇಕು. ನೋಡಿ ಹೋಗಿ ನಾನು ಸ್ನಾನ ಮಾಡಿ ಬಂದ್ಬಿಡ್ತಾನೆ. ನೀನಾ ಅದೇ ಮುಗಿತಾ ಮುಸುರಿ ತಿಕ್ಕೋದೆಲ್ಲ? ಇದ್ರೆ ನಾನು ತೊಳಿಬೇಕಂತ ಬಂದಿದ್ನಿ. ಅದು ಏನು ಇನ್ನೂ ಅದಾವ ಇವ? ಅದೇ ರೀತಿ ಇನ್ನೆರಡೇ ಅದ ನೋಡ್ರಿ, ಎಲ್ಲ ತೊಳೆದಿದ್ದಾಯ್ತು. ಈ ಒಂದೆರಡು ಆದ್ರೆ ಆಯ್ತು ರೀ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೇನೆ ರೀತಿ. ಅದು ಆಯ್ತು, ಎಲ್ಲ ಬಂಡಿ ಎಲ್ಲ ಮನೆಯೆಲ್ಲ ಒರ್ಸಿನಿ. ನಾನು ಹೋಗಿ ಸ್ನಾನ ಮಾಡ್ತಾನೆ, ನಿಮ್ಮ ಮಾವ ಮಾಡಿರ್ಬೇಕು. ನೀನು ಹೋಗಿ ಮಾಡಿ ತರುಣ್ ನೆಬಿಸ್ಬಿಡವ. ಆಯ್ತು ರೀತಿ. ಅಂಡೇನು ಭಾಳ ಇತ್ತು ಅನ್ಸತ್ತಲ್ಲ, ರಾತ್ರಿ ತಿಕ್ಲಿಲ್ಲ, ಲೇಟ್ ಆಗಿತ್ತು ಅಂತ ಹೆಂಗ ಮುಕ್ಕೊಂಡಲ್ಲ, ಅದಕ್ಕಾಗಿ ಭಾಳ ಆಗ್ಬಿಟ್ಟ ನೋಡು. ನಾನು ಪಾಪ ತೊಳಿಬೇಕನ್ನಿ, ಮತ್ತೆ ಏನು ಮಾಡೋದು, ಅದೊಂದು ಮನೆ ಒಂದು ವರ್ಷದಿತ್ತಲ್ಲ, ಅದಕ್ಕೆ ಅದನ್ನು ಒರ್ಸ್ಕೊಂತ ಕೂತ್ನೀವ, ಲೇಟ್ ಆಯಿತು. ಎಲ್ಲ ವರ್ಷರಾಗ ಸಾಕಾಯ್ತು ನೋಡಿ ಮೀನಾ. ಹೌದ್ರತಿ, ಮತ್ತೆ ಸಾಕಾಗ್ತದ್ರಿ, ಎಲ್ಲ ಮಾಡ್ಕೋಬೇಕಲ್ರತಿ. ಆಗೋ ಅದರ ತೊಳೆಯೋದು ಮತ್ತೆ ಕೈಗೆ ಹತ್ಕಿತಿತ್ತು. ಹ್ಞೂ ರತಿ. ಅತ್ತಿ ನೀವು ಹೋಗ್ರಿ ಹಂಗೆ ಸ್ನಾನ ಮಾಡೋಗ್ರಿ, ನನ್ನೂ ಅದು ಎಲ್ಲ ಒಳಗಿಟ್ಟ ಸ್ವಲ್ಪ ಇದನ್ನ ತೊಳೆದು ನಾನು ಸ್ನಾನ ಮಾಡ್ತೇನೆ ರತಿ.